ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಇವರಿಂದ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾಮಂಡಳ ನಿಯಮಿತ ಇವರಿಂದ ಎಷ್ಟನೇ ತಾರೀಕಿಗೆ 8/1/2026ರಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದದ ಒಟ್ಟು 34 ಇದು ನೆನಪಿಟ್ಕೊಳ್ರಿ 34 ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಅಥವಾ ಕೊರಿಯರ್ ಇತ್ಯಾದಿಗಳ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ. ಯಾವ ಹುದ್ದೆಗಳನ್ನು ಅವರು ಕಾಲ್ಫರ್ ಮಾಡಿದ್ದಾರೆ ಅಂದರೆ ಫಾರ್ಮಾಸಿಸ್ಟ್ ಜೊತೆಗೆ ಒಟ್ಟು 7 ಹುದ್ದೆಗಳನ್ನು ಅವರು ಕಾಲ್ಫರ್ ಮಾಡಿದ್ದಾರೆ. ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಇವು 10 ಹುದ್ದೆಗಳಿವೆ. ಪ್ರಥಮ ದರ್ಜೆ ಸಹಾಯಕರು ಎಷ್ಟಿವೆ? 10 ಹುದ್ದೆಗಳು. ಅದೇ ರೀತಿ ವಿಕ್ರಯ ಸಹಾಯಕರು ಅಂತ ಕಾಲ್ಫಾರ್ಮ್ ಇದೆ. ಇಲ್ಲಿ ವಿಕ್ರಯ ಸಹಾಯಕರು ಅಂದರೆ ದ್ವಿತೀಯ ದರ್ಜೆ ಸಹಾಯಕರು, ಅದರ ಈಕ್ವಲೆಂಟ್ ಪೋಸ್ಟ್ ಇದೆ. ಇವು 16 ಪೋಸ್ಟ್ಗಳಿವೆ. ವಿಕ್ರಯ ಸಹಾಯಕರು HK ಇದೆ. ಇವು HK ಒಂದು ಪೋಸ್ಟ್ ಮಾತ್ರ ಖಾಲಿ ಇದೆ, ಅದು ಇತರೆ ವರ್ಗಕ್ಕೆ ಮೀಸಲಾಗಿದೆ. ಯಾವ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಿದೆ ಅಂತ ಹೇಳ್ಬೋದು. ವಿದ್ಯಾರ್ಹತೆ ಫಾರ್ ಎಕ್ಸಾಂಪಲ್ ಈಗ ಫಾರ್ಮಾಸಿಸ್ಟ್ಗೆ ಏನಾಗಿರ್ಬೇಕಂದ್ರೆ ಡಿಪ್ಲೊಮಾ ಇನ್ ಫಾರ್ಮಾಸಿಸ್ ಆಗಿರಬೇಕು, ಹೌದಾ? ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರಿಗೆ ಭಾರತದ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಅಂದ್ರೆ ಡಿಗ್ರಿ ಆಗಿರ್ಬೇಕಂತ, ಅದ್ರ ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಅಲ್ಲಿ ಜ್ಞಾನ ಹೊಂದಿರಬೇಕು. ಅಂದ್ರೆ ನಿಮಗೆ MS Excel, MS Word, MS PowerPoint ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಕನ್ನಡ ಓದಕ್ಕೆ ಬರೆಯಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಇದು. ಅದೇ ರೀತಿ ವಿಕ್ರಯ ಸಹಾಯಕರು ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರ ಈಕ್ವಲೆಂಟ್ ಪೋಸ್ಟ್ ಆಗಿರುತ್ತೆ. ಇದಕ್ಕೆ ದ್ವಿತೀಯ PUC ಯಲ್ಲಿ ತೇರ್ಗಡೆ ಆಗಿರ್ಬೇಕಂತ ಹೇಳಿದ್ರೆ ಸೇಮ್ ಇದಕ್ಕೂ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಕಂಪ್ಯೂಟರ್ ನಾಲೆಜ್ ಇರಬೇಕಂತ, ಕನ್ನಡವನ್ನ ಓದಕ್ಕೆ ಬರೆಯೋಕ್ಕೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ಏಜಿನವರು ಅಪ್ಲಿಕೇಶನ್ಸನ್ನು ಹಾಕ್ಬೋದು? ಸಾಮಾನ್ಯ ವರ್ಗ ಮಿನಿಮಮ್ 18 ಇಯರ್ ಆಗಿರಬೇಕು, OBC 18 ಇಯರ್, SC ST 18 ಇಯರ್ ಆಗಿರಲೇಬೇಕು, ಹೌದಾ? ಅದಾದ ನಂತರ ಗರಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 38 ವರ್ಷ ಸಾಮಾನ್ಯ ವರ್ಗಕ್ಕೆ, OBCಗೆ 41 ವರ್ಷ ಆಗಿರುತ್ತೆ. ಅದೇ ರೀತಿ SC STಗೆ ಮತ್ತು ಪ್ರವರ್ಗ 1ಕ್ಕೆ 43 ವರ್ಷಗಳಾಗಿರುತ್ತೆ. ಅದೇ ರೀತಿ ಅವರೇನಾದರೂ ವಿಕಲಚೇತನರಾಗಿದ್ದರೆ 10 ವರ್ಷ ವಯೋಮಿತಿ ಸಡಿಲಿಕ್ಕೆ, ವಿಧವೆಯರಾಗಿದ್ದರೆ 10 ವರ್ಷ, ಮಾಜಿ ಸೈನಿಕರಾಗಿದ್ದರೆ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ ವರ್ಷಗಳ ಅವಧಿಗೆ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ. ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ SC ST ಆಮೇಲೆ ಪ್ರವರ್ಗ 1 ವಿಕಲಚೇತನರಿಗೆ 500 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂತಂದರೆ 1,000 ರೂಪಾಯಿಗಳು ಅರ್ಜಿ ಶುಲ್ಕ ಇದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9/1/2026, ಕೊನೆಯ ದಿನಾಂಕ 7/2/2026 ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವ ಲಿಂಕನ್ನು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.